ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಭೂಕಂಪನ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಸೇರಿದಂತೆ ಭೂಮಿ ಕಂಪಿಸಿದೆ. ಇಲ್ಲಿ ಇನ್ನು ಪ್ರಮುಖ ಕೇಂದ್ರ ಬಿಂದು ಅಫ್ಘಾನಿಸ್ತಾನ ಅಂತ ಹೇಳಲಾಗ್ತದೆ. ಭೂಕಂಪನದ ಕೇಂದ್ರ ಬಿಂದು ಅಫ್ಘಾನಿಸ್ತಾನ. ಇಲ್ಲಿ ತೀವ್ರತೆ ಅನ್ನುವಂಥದ್ದು 6.0 ಶೇಕಡ 6.0 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಪಾಕಿಸ್ತಾನದ ಪೇಶ್ವರದಲ್ಲೂ ಕೂಡ ಭೂಮಿ ಕಂಪಿಸಿದೆ. ನಮ್ಮ ದೇಶ ಅಂತ ತಗೊಂಡಾಗ ದೆಹಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ನಮ್ಮ ದೇಶ ಸೇರಿದಂತೆ ಹಲವು ಕಡೆ ಭೂಮಿ ಕಂಪಿಸಿರುವಂತಹ ಅನುಭವ ಆಗಿದೆ. ಟೋಟಲಿ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಅಂತ ತಗೊಂಡಾಗ ಯಾವ ತೀವ್ರತೆಯಲ್ಲಾಗಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಅಫ್ಘಾನಿಸ್ತಾನದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇರುವಂತದ್ದು ಮತ್ತೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೂಕಂಪನ ಆಗಿರುವಂತದ್ರ ಬಗ್ಗೆ ಕೂಡ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇದೆ. 6.0 ತೀವ್ರತೆಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಭೂಮಿ ಪ್ರಬಲವಾಗಿ ಕಂಪಿಸಿರುವಂತಹ ಹಿನ್ನೆಲೆಯಲ್ಲಿ ಅದರ ಪ್ರಭಾವ ನೆರೆಹೊರೆಯ ದೇಶಗಳ ಮೇಲೂ ಕೂಡ ಆಗಿದೆ. ಪಾಕಿಸ್ತಾನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಕಂಪಿಸಿರುವಂತದ್ದು. ಅಲ್ಲೂ ಕೂಡ ಪೇಶಾವರ್ ಆಗಿರ್ಬೋದು, ಬೇರೆ ಬೇರೆ ಏನು ರಾಜ್ಯಗಳಲ್ಲೂ ಕೂಡ ಭೂಮಿ ಕಂಪಿಸಿರುವಂತಹ ಅನುಭವ ಆಗಿದೆ. ದೆಹಲಿಯಲ್ಲಿ ಮತ್ತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭಾರತದ ಮಟ್ಟಿಗೆ ಭೂಮಿ ಕಂಪನ ಆಗಿರುವಂತದ್ದು. ಆದ್ರೆ ದೊಡ್ಡ ಪ್ರಮಾಣದ ತೀವ್ರತೆ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇದಾವೆ. ಎಷ್ಟು ಪ್ರಮಾಣ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿಗಳು ಲಭ್ಯ ಇಲ್ಲ. ಆದ್ರೆ ದೆಹಲಿ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಭೂಮಿ ಕಂಪಿಸಿದಂತಹ ಒಂದು ಅನುಭವ ಕೂಡ ಆಗಿರುವಂತದ್ದು. ಸುಮಾರು 3ರಿಂದ 4 ತೀವ್ರತೆಯಲ್ಲಿ ಈ ಒಂದು ಕಂಪನ ಆಗಿರ್ಬೋದು ಅನ್ನುವಂತ ಮಾಹಿತಿಗಳು ಸದ್ಯಕ್ಕಿದಾವೆ. ಆದ್ರೆ ಇನ್ನೂ ಕೂಡ ಎಷ್ಟು ತೀವ್ರತೆಯಲ್ಲಿ ದೆಹಲಿಯಲ್ಲಿ ಭೂಮಿ ಕಂಪಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಲಭ್ಯ ಆಗಿಲ್ಲ. ವಿದ್ಯಾ, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್. ಉತ್ತರ ಭಾರತದಲ್ಲಿ ಭೂಮಿ ಕಂಪಿಸಿದೆ. ಈಗ ಅಂದಾಜು ಶೇಕಡ 3ರಿಂದ ಅಥವಾ 4 ಶೇಕಡವಾರು ಭೂಮಿ ಕಂಪಿಸಿರಬಹುದು ಅನ್ನುವಂತಹ ಅನುಮಾನ ಇದೆ. ಬಟ್ ಅಫ್ಘಾನಿಸ್ತಾನ ಕೇಂದ್ರ ಬಿಂದು ಅಂತ ಹೇಳಲಾಗ್ತದೆ ಶೇಕಡ 6.4ರಷ್ಟು. ಅಂದ್ರೆ ಅಲ್ಲಿಗೆ ಪ್ರಭಾವ ಮತ್ತು ಪರಿಣಾಮ ಹೆಚ್ಚಿನದಾಗೆ ಬೇರಿರುತ್ತೆ. ಪ್ರಮುಖವಾಗಿ ನಮ್ಮ ದೇಶದೊಳಗೆ ಅಂತ ತಗೊಂಡಾಗ ಅದರ ಪರಿಣಾಮ ದೆಹಲಿ ಮತ್ತು ಜಮ್ಮು ಕಾಶ್ಮೀರಕ್ಕೂ ಆಗಿದ್ದು, ಇಲ್ಲೂ ಕೂಡ ಕೆಲ ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದಂತಹ ಅನುಭವ ಆಗಿದೆ ದೆಹಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ.